ಹೀರೆಕಾಯಿನ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಹೊಸ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ರುಚಿಯಾಗಿತ್ತು. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಬರೀ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಈ ರೆಸಿಪಿ. ಸೊ ನೋಡಿ, ಮೊದಲಿಗೆ ನಾನಿಲ್ಲಿ ಹೀರೆಕಾಯಿ ತೊಗೊಂಡಿದ್ದೀನಿ. ಒಂದು 1/4 ಕಿಲೋ ಆಗುವಷ್ಟು ಅಥವಾ 250 ಗ್ರಾಮ್ ಆಗುವಷ್ಟು ನಾನಿಲ್ಲಿ ಹೀರೆಕಾಯಿ ತೊಗೊಂಡಿದ್ದೀನಿ. ಕ್ಲೀನಾಗಿ ಮೊದಲೇನೆ ತೊಳೆದಿಟ್ಕೊಂಡಿದ್ದ. ಇವಾಗ ಇದನ್ನು ಈ ರೀತಿ ಮೇಲಿನ ಸಿಪ್ಪೆನ ತಕ್ಕೋಬೇಕಾಗುತ್ತೆ. ನಾರ್ಮಲಾಗಿ ಆಲೂಗಡ್ಡೆ ಸಿಪ್ಪೆ ಸುಲ್ಕೊತೇವಲ್ಲ, ಅದೇ ರೀತಿ ಇದು ಕೂಡ ಸಿಪ್ಪೆನ ಸುಲ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಈ ರೀತಿ ಈ ರೆಸಿಪಿ ಅಂತೂ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಬಹುದು. ಓಕೆ ನೋಡಿ, ನಾನಿಲ್ಲಿ ಹೀರೆಕಾಯಿ ಕಟ್ ಮಾಡ್ಕೊಂಡು ತೊಗೊಂಡಾಗಿದೆ. ಇಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ, ಅಥವಾ ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡಿನಿ. ಇದಕ್ಕೆ ಎಕ್ಸ್ಟ್ರಾ ರುಚಿ ಬರೋದಕ್ಕೆ ಕೊನೆಗೆ ಒಂದು ಸಾಮಗ್ರಿ ಹಾಕಿದರೆ ಆಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಸಾಸಿವೆ ಹಾಗೂ ಜೀರಿಗೆ ಹಾಕ್ತಿದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಕೂಡ ಹಾಕ್ತಿದ್ದೀನಿ ಒಂದು. ಇವಾಗ ಏನಿಲ್ಲ, ಈರುಳ್ಳಿ ಪೂರ್ತಿಯಾಗಿ ಕೆಂಪಾಗೋ ತನಕ ಹುರ್ಕೊಂಡು ತೊಗೋಬೇಕು. ನೀವು ಅದನ್ನು ಚಪಾತಿ, ರೊಟ್ಟಿ, ದೋಸೆ, ಬಿಸಿ ಬಿಸಿ ಅನ್ನ ಕೂಡ ಹಾಕ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನಾನು ಹಿಂಗೆ ಹಾಕ್ಕೊಂಡಿನಿ ಒಂದು ಸ್ವಲ್ಪನೇ. ಹಿಂಗೆ ಹಾಕಿ ಈರುಳ್ಳಿ ಪೂರ್ತಿಯಾಗಿ ಕೆಂಪಾಗೋ ತನಕ ಹುರ್ಕೊಂಡು ತೊಗೋಬೇಕು. ನೋಡಿ, ಲೈಟಾಗಿ ಕೆಂಪಾಗಿದೆ ಈರುಳ್ಳಿ. ಈ ಟೈಮ್ನಲ್ಲಿ ಇದಕ್ಕೆ ಹೋಮ್ ಮೇಡ್ ಪ್ಯೂವರ್ ಆಗಿರುವಂತಹ ಮಸಾಲೆ ಖಾರ ಹಾಕ್ತಿದ್ದೀನಿ. ಇದು ಒಂದೇ ಸಾಕಿದ್ದಕ್ಕೆ ಬೇರೆ ಯಾವುದೇ ಮಸಾಲ ಹಾಕಬೇಕಂತೇನಿಲ್ಲ. ಅದ್ರ ಜೊತೆಗೆ ಸ್ವಲ್ಪನೇ ಅರಿಶಿನ ಹಾಕ್ತಿದ್ದೀನಿ. ಈ ಹೋಮ್ ಮೇಡ್ ಮಸಾಲ ಖಾರ ಬೇಕಿದ್ರೆ ಆರ್ಡ್ರ್ ಕೂಡ ಮಾಡ್ಬೋದು. ಇಲ್ಲ ಅಂದರೆ ನೀವಿಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕೋಬೋದು. ಹಸಿಮೆಣಸಿನ್ಕಾಯಿ ಪೇಸ್ಟ್ ಇಷ್ಟ ಇಲ್ಲ ಅಂದರೆ ನೀವೇನು ಮಾಡಿ, ರೆಡ್ ಖಾರದ ಪುಡಿ, ಧನಿಯಾ ಪೌಡ್ರ್, ಗರಂ ಮಸಾಲಾನ ಹಾಕೋಬೋದು. ಬಟ್ ಈ ಮಸಾಲ ಖಾರ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ. ಈ ಮಸಾಲ ಖಾರ ಇದಕ್ಕೆ ಅಂತ ಅಷ್ಟೇ ಅಲ್ಲ, ನೀವು ಮಾಡುವಂತಹ ಪಲ್ಯ ಯಾವುದೇ ಇರಲಿ ಎಲ್ಲದಕ್ಕೂ ಈ ಒಂದೇ ಮಸಾಲ ಖಾರನ ಹಾಕೋಬೋದು. ಸೂಪರಾಗಿರುತ್ತೆ ಟೇಸ್ಟು. ಹೀರೆಕಾಯಿ ಹಾಕೊಂಡಾದ್ಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ನಾನಿಲ್ಲಿ ಹಾಕ್ಕೊಂಡಿನಿ. ಇದನ್ನು ಒಂದು 2 ನಿಮಿಷ ಹಾಗೇ ಈ ರೀತಿ ಮಸಾಲ ಜೊತೆಗೆ ಹುರ್ಕೊಂಡು ತಗೋಬೇಕು. ಇಲ್ಲೇ ನೀರಿನ ಅವಶ್ಯಕತೆ ಇಲ್ಲ. ಹೀರೆಕಾಯಿ ಬೆಂದಾದ್ಮೇಲೆ ನೀರು ಬಿಟ್ಕೊಳ್ಳುತ್ತೆ, ಸೊ ಅದರಲ್ಲಿ ಬೇಯುತ್ತೆ ಇದು. ಮತ್ತು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ನನಗೆ ಭಾಳಷ್ಟು ಜನ ಈ ಮಸಾಲ ಖಾರ ಬಳಸ್ಕೊಂಡು ಏನಾದರೂ ರೆಸಿಪಿ ಮಾಡಿ ತೋರಿಸಿ ಅಂತೇಳಿ ನನಗೆ ಕಮೆಂಟ್ ಮಾಡ್ತಿದ್ರು, ಮಸಾಲ ಖಾರ ತೊಗೊಂಡವರೆಲ್ಲ. ಸೊ ಹೀಗಾಗಿ ಈ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ. ಇವಾಗ ನೋಡಿ, ಮತ್ತೆ ಒಂದು 3 ನಿಮಿಷ ಇದಕ್ಕೆ ಮುಚ್ಚಿಟ್ಟಿದ್ದ. ಮೊದಲಿಗೆ 3 ನಿಮಿಷ ಹುರ್ಕೊಂಡಿದ್ದ, ಮತ್ತೆ 3-4 ನಿಮಿಷ ಇದಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದೀನಿ. ಪೂರ್ತಿಯಾಗಿ ಸಾಫ್ಟಾಗಿದೆ, ಬೆಂದಿದೆ ಎಲ್ಲನೂ. ನೀರೇನು ಹಾಕಿಲ್ಲ, ಹಾಗೆಯೇ ಬೇಯಿಸ್ಕೊಂಡಿನಿ ನಾನು. ಕೊನೆಗೆ ಇದಕ್ಕೆ ಒಂದು 3 ಚಮಚ ಶೇಂಗಾ ಪೌಡರ್ ಹಾಕ್ತಿದ್ದೀನಿ. ಶೇಂಗಾ ಪೌಡರ ಅಥವಾ ಕಾಯಿ ತುರಿ ಇದ್ದರೆ ಕಾಯಿ ತುರಿ ಕೂಡ ಹಾಕೋಬೋದು. ಸೂಪರಾಗಿರುತ್ತೆ ಟೇಸ್ಟು. ಶೇಂಗಾ ಪೌಡರ ಹಾಗೂ 1 ಚಮಚ ತುಪ್ಪ ಹಾಕ್ತಿದ್ದೀನಿ. ಇವೆರಡು ಹಾಕೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ರುಚಿ ಬರುತ್ತೆ. ಸೊ ಒಂದ್ಸಲ ಈ ವಿಧಾನದಲ್ಲಿ ಈ ರೀತಿ ಮಾಡಿ ನೋಡಿ. ವಾವ್, ನೋಡಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಎಷ್ಟು ಸಿಂಪಲ್ ಆಗಿರುವಂತಹ ರೆಸಿಪಿ ಅಲ್ವಾ. ಸೊ ಇದು ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿ, ದೋಸೆ ಮತ್ತು ಜೋಳದ ರೊಟ್ಟಿಗೆ ಅಥವಾ ರಾಗಿ ಮುದ್ದೆಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಕೊನೆಗೆ ಇದಕ್ಕೆ ನಾನು ಇಲ್ಲಿ ಶೇಂಗಾ ಪೌಡರ್ ಹಾಕ್ಕೊಂಡಿನಲ್ವ, ಸೊ ಇದಕ್ಕೆ ಕಾಯಿ ತುರಿ ಕೂಡ ಹಾಕೋಬೋದು. ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ, ಸೂಪರಾಗಿರುತ್ತೆ ಟೇಸ್ಟು. ಹಾಗೆ 1 ಚಮಚ ತುಪ್ಪ ಕೂಡ ಹಾಕ್ಕೊಳ್ಳಿ. ತುಪ್ಪ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನಿಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡ್ತಿದ್ದೀನಿ. ಹಾಗೆ ಚಪಾತಿ ರೊಟ್ಟಿ ಕೂಡ ಸೂಪರಾಗಿರುತ್ತೆ. ಸೊ ನಾನಿಲ್ಲಿ ಸಿಂಪಲ್ಲಾಗಿ ಮುಲ್ಲಂಗಿ ಫ್ರೈ ಮಾಡಿದ್ದ. ಇದ್ರ ಜೊತೆಗೆ ಎಷ್ಟು ಸೂಪರ್ ಕಾಂಬಿನೇಷನ್ ಇತ್ತು ಅಂದರೆ ಹೇಳೋಕ್ಕೆ ಆಗ್ತಿಲ್ಲ.